ರಾಜೀನಾಮೆ ಕೊಡುವುದೆಲ್ಲ ನಾಟಕ, ಒಂದು ಶಾಸಕನಾಗುವುದೇ ದುಸ್ತರ, ಇದೇ ಸುಮ್ಮನೆ ಹಂಚಿಕೆ ಹಾಕಲು ಮಾಡುತ್ತಾರೆ ಎಂದು ಶಾಸಕ ಬಸನಗೌಡ ಪಾಟೀಲ್ ತಿಳಿಸಿದರು. ವಿಜಯಪುರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ, ಇನ್ನೆರಡು ದಿನಗಳಲ್ಲಿ ರಾಹುಲ್ ಗಾಂಧಿ ಅವರು ಮನವೊಲಿಸಿದರು. ದೂರವಾಣಿ ಮುಖಾಂತರ ಮಾತನಾಡಿದರು. ಪ್ರಿಯಾಂಕಾ ವಾದ್ರಾ ಅವರು ಸಹ ಮಾತನಾಡಿದರು. ಖರ್ಗೆ ಸಹ ಹೇಳಿದರು. ಅದಕ್ಕೆ ನಾನು ಶಿಸ್ತಿನ ಸಿಪಾಯಿ. ನಾನು ಸೋನಿಯಾ ಗಾಂಧಿ ಅವರನ್ನು ಬಹಳ ನಂಬಿದ್ದೇನೆ. ನಮ್ಮ ರಕ್ತದಲ್ಲಿ ಕಾಂಗ್ರೆಸ್ ಇದೆ. ಅದು ಕಾಂಗ್ರೆಸ್ನ ರಕ್ತವೋ ಕಟ್ಟರ ರಕ್ತವೋ ಗೊತ್ತಿಲ್ಲ. ಆದರೂ ನಾನು ನನ್ನ ಶಾಸಕ ಸ್ಥಾನದ ರಾಜೀನಾಮೆ ವಾಪಸ್ ಪಡೆಯುತ್ತೇನೆ. ಪಕ್ಷದ ಶಿಸ್ತಿನ ಸಿಪಾಯಿ ಕೆಲಸ ಮಾಡ್ತೇನೆ ಅಂತ ಹೇಳ್ತಾರೆ. ಒಬ್ಬರು ರಾಜೀನಾಮೆ ಕೊಡುವ ತಾಕತ್ತು ಯಾರಿಗೂ ಇಲ್ಲ ಎಂದು ತಿಳಿಸಿದರು. ಅಲ್ಲಿದ್ದವರೇ ಎಲ್ಲ. ಈಗ ಯಶವಂತರೇಗೌಡರು ಕೂಡ ರಾಜೀನಾಮೆ ಕೊಟ್ಟಿದ್ದಾರೆ ಮತ್ತು CS ನಾಡಗೌಡರು ಕೂಡ ಸಚಿವ ಸ್ಥಾನ ಸಿಗಲಾರ್ದಕ್ಕೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ನೋಡಿ, ಇವೆಲ್ಲ ರಾಜೀನಾಮೆ ಕೊಡೋದೆಲ್ಲ ನಾಟಕ ಇದೆ. ಅವೆಲ್ಲ ಧೈರ್ಯ ಮಾಡೋದು ನಾಟಕ. ಒಂದು ಶಾಸಕನಾಗೋದೇ ದೊಡ್ಡ ದುಸ್ತರ. ಸುಮ್ಮನೆ ಏನೋ ಅಂಜಿಕೆ ಹಾಕ್ಲಿಕ್ಕೆ ಮಾಡ್ತಾರೆ. ಅದೇನಿಲ್ಲ. ಇನ್ನು 2 ದಿವಸನಾಗ ರಾಹುಲ್ ಗಾಂಧಿಯವರು ಮನವೊಲಿಸಿದರು. ದೂರವಾಣಿ ಮೂಲಕ ಮಾತಾಡಿದರು. ಪ್ರಿಯಾಂಕಾ ವಾಡ್ರಾ ಅವರು ಸಹಿತ ಮಾತಾಡಿದ್ರು. ಅಲ್ಲಿಂದ ಖರ್ಗೆ ಅವರು ಸಹಿತ ಒದರಿದ್ರು. ಅದಕ್ಕೆ ನಾನು ಪಕ್ಷದ ಶಿಸ್ತಿನ ಸಿಪಾಯಿ. ನಾನು ಸೋನಿಯಾ ಗಾಂಧಿಯವ್ರನ್ನ ಭಾಳ ನಂಬಿದ್ದೇನೆ. ಕಾಂಗ್ರೆಸ್ ನಮ್ಮ ರಕ್ತದಲ್ಲೇ ಕಾಂಗ್ರೆಸ್ ಇದೆ. ಅದು ಕಾಂಗ್ರೆಸ್ಸಿನ ರಕ್ತ ಅಥವಾ ಗಟರ ರಕ್ತ ಗೊತ್ತಿಲ್ಲ. ಆದರೂ ನಾನು ನನ್ನ ಶಾಸಕ ಸ್ಥಾನ ರಾಜೀನಾಮೆ ಕೊಟ್ಟು ವಾಪಸ್ ತೊಗೊಂಡಿನಿ. ಪಕ್ಷದ ಶಿಸ್ತಿನ ಸಿಪಾಯಿ ಕೆಲಸ ಮಾಡ್ತೀನಿ. ಇದೇ ಸ್ಟೇಟ್ಮೆಂಟ್ ಬರ್ತೈತಿ. ಯಾರು ಒಬ್ಬರು ರಾಜೀನಾಮೆ ಕೊಡೋದಿಲ್ಲ. ಅಷ್ಟು ಧೈರ್ಯ ತಾಕತ್ತು ಯಾರಿಗೂ ಇಲ್ಲ. ಅಲ್ಲ, ಈಗ ನಮ್ಮ ಜಿಲ್ಲೆಗೆ ಏನಂದರೆ 2 ಸಚಿವ ಸ್ಥಾನ ಬೇಕು ಅಂತೇಳಿ ಹೇಳಿದರು. ಆದರೆ ಈ 2 ಸಚಿವ ಸ್ಥಾನ ಮತ್ತು ತಪ್ಪಲಿಕ್ಕೆ MB ಪಾಟೀಲ್ರೆ ಕಾರಣ ಅಂತ ಇಬ್ಬರು ಕೂಡ ಅಸಮಾಧಾನ ನೇರವಾಗಿಯೇ ವ್ಯಕ್ತ ನೋಡ್ರಿ, ಆಂತರಿಕವಾಗಿ ಅವ್ರದ್ದು ಏನು ಜಗಳಿತೋ ಗೊತ್ತಿಲ್ಲ. MB ಪಾಟೀಲ್ರು ಪ್ರಭಾವಿ ರಾಜಕಾರಣಿಗಳು. ಅವ್ರು ಸಾಕಷ್ಟು ಹೈಕಮಾಂಡ್ ನಾಯಕರಿಗೆ ಕಾಫಿ ಹಿಡಿದು ಅವ್ರು ರಾತ್ರಿ ರೂಮಿನ ಬಾಡಿಗೆ ಸಹಿತ ಕೊಡ್ತಾರೆ ಬೆಂಗಳೂರಿಗೆ ಬಂದ್ರೆ. ಮತ್ತು MB ಪಾಟೀಲ್ ಮಾಡಲಾರ್ದೆ ನಾನು ಕಾಂಗ್ರೆಸ್ ಯಾರು ಮಾಡಬೇಕು? ಅವ್ರನ್ನ ಇವೇನು ಶಿವಾನಂದ ಹಚ್ಚೋಡೋದು ಮಾಡಿದ್ದಿದ್ರಲ್ಲ, ಇವ ತಾನೇ ತಿನ್ನೋ ಹೈಕಮಾಂಡ್ಗೂ ಕೊಡೋಲ್ಲ, ಯಾರಿಗೂ ಅಲ್ಲ. ಇವ ಮೊನ್ನೆ APMC ಮಿನಿಸ್ಟರ್ ಇದ್ದಲ್ಲ, ಅವನಿಗೆ ಸಾಲ್ತಿದ್ದಿಲ್ಲ. ಇನ್ನು DK ಶಿವಕುಮಾರ್ ಎಲ್ಲಿ ಕೊಡಬೇಕು? ರಾಹುಲ್ ಗಾಂಧಿ. ಹೀಗಾಗಿ MB ಪಾಟೀಲ್ ಪ್ರಭಾವಿಗಳು ಅದಾರೆ ಕಾಂಗ್ರೆಸ್ನಲ್ಲಿ. ಯಾಕಂದ್ರೆ ಅವ್ರ ತನು ಮನ ಧನದಿಂದ 3 ಮಂದಿ ಕಾಂಗ್ರೆಸ್ ಹೈಕಮಾಂಡದ ಗಿರಾಕಿಗಳು. ಒಂದು KJ ಜಾರ್ಜು, DK ಶಿವಕುಮಾರ್, MB ಪಾಟೀಲ್. ಮತ್ತು MB ಪಾಟೀಲ್ ಪ್ರಭಾವಿ ಆಗವ್ರೆ. ಮತ್ತು ಇವರೆಲ್ಲ ಪುಕ್ಷಾಟಿ ತಿಂದು ಅವರಿಗೂ ಕೊಡಬೇಕಿಲ್ಲ ಮ್ಯಾಗ. ಅದೇ ಕೊಟ್ಟಿಲ್ಲ ಅಂತೇಳಿ. ಈಗ BJP ಒಳಗೆ ಮ್ಯಾಗ ಏನೂ ಇಲ್ಲ ರೊಕ್ಕದ ವ್ಯವಹಾರ. ಇಲ್ಲಿ ಯಡಿಯೂರಪ್ಪ ಕೊಳ್ಳಾರ್ದ ಮಂತ್ರಿ ಆಗ್ಯಾರ ಯಾರು? ಯಡಿಯೂರಪ್ಪಗೂ ಎಲ್ಲ ರೊಕ್ಕ ಕೊಟ್ಟೆ ಮಂತ್ರಿ ಆದವ್ರು ಒಂದು 15 ಮಂದಿ ಇರ್ತಾರೆ. ರಾತ್ರಿ ಲಿಸ್ಟ್ ಚೇಂಜ್ ಮಾಡ್ಯಾರ. ನಾವೇನು ಯಡಿಯೂರಪ್ಪ ಮೊದಲೇ 2ನೇ ಸಲ ಆಗಾಗ ಪಾಪ ಹೈಕಮಾಂಡದವ್ರು ಕಳಿಸಿದ ಲಿಸ್ಟ್ ಬೇರೆ. ಇಲ್ಲಿ ರಾತ್ರಿ 3-4 ತನಕ ರೊಕ್ಕ ಕಲೆಕ್ಷನ್ ಮಾಡಿ ಸನ್ಮಾನ್ಯ ಶ್ರೀ ಬೊಮ್ಮಾಯಿ ಆದಿಯಾಗಿ ಎಲ್ಲರೂ ರಾತ್ರಿ ಚೇಂಜ್ ಆದವ್ರೆ ಲಿಸ್ಟ್ನಾಗ. ಈಗ ಬೊಮ್ಮಾಯಿರು ಭಾಳ ತಾರೀಫ್ ಮಾಡ್ತಾರೆ ಯಡಿಯೂರಪ್ಪನ. ಯಾಕಂದ್ರೆ ಪಾಪ ಅವ್ರ ಮಗನೂ MLA ಮಾಡಬೇಕಾಗಿತ್ತು. ಅದಕ್ಕೆ ಬೊಮ್ಮಾಯಿರು ಏನು ಹೇಳಿದ್ರು, ಬಸನಗೌಡನ ತೊಗೊಂಡವರು ಯಡಿಯೂರಪ್ಪ ಸಂಬಂಧ ಇಲ್ಲ. ಬೊಮ್ಮಾಯಿ ಅವರೇ, ನೀವು ನಿಮ್ಮ ಲಿಸ್ಟೇ ಇರಲಿಲ್ಲ ಗೃಹ ಮಂತ್ರಿ ಆಗಾಗ. 3 ಗಂಟೆಗೆ ನಿಮ್ಮದು ಲಿಸ್ಟ್ ಚೇಂಜ್ ಆಯಿತು. ಏನು ಯಡಿಯೂರಪ್ಪನ ಮಗ ವಿಜೇಂದ್ರಗೇನು ಮುಟ್ಟು ಓಕೆ ಪೇಡ್ ಅಂಥೇಳಿ ಸಿಕ್ಕ ಹೊಡೆದು ಬಂದ್ಕೊಳ್ಳೆ ನೀವು ಮಂತ್ರಿ ಆಗಿರಿ. ಅದಕ್ಕೆ ಯಡಿಯೂರಪ್ಪನಿಂದ ನಾವೇನು ಆಗಿಲ್ಲೇನು. ನಿಮ್ಮ ಪ್ರೀತಿ ವಿಶ್ವಾಸ ಇದ್ದರೆ ಯಡಿಯೂರಪ್ಪ ನೇತೃತ್ವದಾಗೆ ಇರ್ರಿ. ಅಲ್ಲ, ಅಂದರೆ ಕಾಂಗ್ರೆಸ್ನಲ್ಲಿ ಯಾರಿಗೆ ನಮ್ಮ ಜಿಲ್ಲೆ ಯಾರು ಸಿಕ್ಕಿಲ್ಲ, ಅವ್ರು ಪೇಮೆಂಟ್ ಮಾಡಿಲ್ಲ ಅಂತಲೇ ಸಿಕ್ಕಿಲ್ಲ ಅಂತ. ಪೇಮೆಂಟ್ ಮಾಡಿಲ್ಲ ಪಾಪ. ಪೇಮೆಂಟ್ ಮಾಡಿ ಅಷ್ಟು MB ಪಾಟೀಲ್ ಅಷ್ಟು ಪೇಮೆಂಟ್ ಮಾಡೋ ತಾಕತ್ತಲ್ಲ. MB ಪಾಟೀಲ್ಕಿಂತ ಹೆಚ್ಚು ಆಸ್ತಿ ಐತಿ ಇಲ್ಲಿ ನಮ್ಮ ಹಚ್ಚಡೋದು. ಮತ್ತು ಯಶವಂತರೇಗೌಡ ಇಬ್ಬರು ಏನು ಬಡವರಿಲ್ಲ, ಕೊಡು ಮನಸ್ಸಲ್ಲ. MB ಪಾಟೀಲ್ ಕೊಡುಗೈ ದಾನಿ ಅದಾರ. 100 ರೂಪಾಯಿದಾಗ 75 ರೂಪಾಯಿ ಖರ್ಚು ಮಾಡೋರು ಅದಾರ. ಇವ್ರು ಕಳೆದ 100ಕ್ಕೂ 100 ತಾಮೆ ಇಟ್ಕೊಂಡು ಬರೀ ಸೋನಿಯಾ ಗಾಂಧಿಗೆ ಒಂದು 15 ರೂಪಾಯಿ ಹಾರ ಒಯ್ಯಿ ಗಿರಿಕೆಗಳು. ಇವ್ರನ್ನ ಹೆಂಗೆ ಮಂತ್ರಿ ಮಾಡ್ತಾರೆ? ಈಗ ದುರ್ಗ ಸಮುದಾಯಕ್ಕೆ ಕೂಡ ಏನು ಅಂತಂದರೆ ಟಿಕೆಟ್ ಅವ್ರು ಅನೇಕ ಶಾಸಕರು ಮಾಡಬೇಕಾಗಿತ್ತು, ಸಚಿವರು ಮಾಡಲಿಲ್ಲ ಅನ್ನೋ ಅಸಮಾಧಾನ ಈಗ ವ್ಯಕ್ತ ಆಗ್ತಾ ಇದೆ. ಎಲ್ಲೋ ಸಿದ್ದರಾಮಯ್ಯ ಸೈಡ್ಲೈನ್ ಆದ್ರಂತ. ನೋಡ್ರಿ, ಸಿದ್ದರಾಮಯ್ಯ ಅಪಮಾನ ಮಾಡ್ಯಾರ. ಇದು ಏನಾಗೈತಿ, ಸಿದ್ದರಾಮಯ್ಯನವ್ರು ಅಪಮಾನ ಮಾಡೋದು ಕೆಲಸ ನಡೆದದು ಕಾಂಗ್ರೆಸ್ನಾಗ. ಅದು ಸಿದ್ದರಾಮಯ್ಯನವ್ರು ಈಗಾಗಲೇ ನಾನು ಮುಂದಿನ ಚುನಾವಣೆಗೆ ನಿಲ್ಲುವುದಿಲ್ಲ ಅಂತ ಹೇಳಿಬಿಟ್ಟಾರ. ಅವ್ರಿಗೇನು ಬುದ್ಧಿ ಕಲಿಸೋದು, ಅವ್ರಿಗೇನಾದರೂ ಸ್ವಾಭಿಮಾನ ಇದ್ದರೆ ಮುಂದಿನ ಸಲ ಕಾಂಗ್ರೆಸ್ನ ಕರ್ನಾಟಕದಾಗ ಮುಕ್ತ ಮಾಡುವಂಥ ಪ್ರತಿಜ್ಞೆ ಮಾಡಿದ್ರೆ ಅವ್ರ ಗೌರವ ಉಳಿತದೆ. ಸಿದ್ದರಾಮಯ್ಯ ಬಿಟ್ಟರು ಸರ್ಕಾರ ಮತ್ತು ಕಾಂಗ್ರೆಸ್ ಆಯ್ತಂತ ಅದು ದುರ್ದೈವ. ಅದು ಸಿದ್ದರಾಮಯ್ಯನ ಅಂತ್ಯ ಆಗ್ತದೆ. ಅದಕ್ಕೆ ಸಿದ್ದರಾಮಯ್ಯವ್ರಿಗೆ ವಿನಂತಿ ಮಾಡ್ಕೋತೀನಿ, ಆದಷ್ಟು ಬೇಗನೆ ಈ ಸರ್ಕಾರಕ್ಕೆ ಹಿಡಿಯುತ್ತೆ.
ಈಗ 14 ಜನ ರಾಜೀನಾಮೆ ಕಾಂಗ್ರೆಸ್ನಲ್ಲಿ ಮುಂದಾಗಿದೆ. ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ 24x7 ತುರ್ತು ಚಿಕಿತ್ಸಾ ಸೌಲಭ್ಯ ಉಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಹಿರಿಯ ಅನುಭವಿ ವೈದ್ಯರ ನೇತೃತ್ವದಲ್ಲಿ ಆರ್ಥೋಪೆಟಿಕ್, ENT, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಆಬ್ಸ್ಟೆಟಿಕ್ಸ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಆರ್ಥೋಪ್ಲಾಸ್ಟಿ, ಆರ್ಥೋಸ್ಕೋಪಿ, ಸ್ಪೈನ್ ಸರ್ಜರೀಸ್ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್, STBT ಬಸ್ ಸ್ಟ್ಯಾಂಡ್, ದರ್ಗಾ ರೋಡ್, ಸಂತ್ರಸ್ವಾಡಿ, ಕಲಬುರಗಿ. ಮೊಬೈಲ್ ನಂಬರ್ 9060442345. ಕಲಬುರಗಿ ಜಿಲ್ಲೆಯ ಜನರಿಗೆ ಮಿರಾ ಮೆನ್ಸ್ ಅವೆನ್ಯೂ ವತಿಯಿಂದ ಶುಭ ಸುದ್ದಿ. ಮಿರಾ ಮೆನ್ಸ್ ಅವೆನ್ಯೂ ಬಟ್ಟೆ ಶೋರೂಮ್ನಲ್ಲಿ ಬ್ರಾಂಡೆಡ್ ರೆಡಿಮೇಡ್ ಬಟ್ಟೆಗಳ ಮೇಲೆ ಅಪ್ ಟು 50% ಡಿಸ್ಕೌಂಟ್. ಮತ್ತ್ಯಾಕೆ ತಡ, ಹಿಂದೆ ಭೇಟಿ ನೀಡಿ ನಿಮ್ಮ ಮೀರಾ ಮೆನ್ಸ್ ಅವೆನ್ಯೂನಲ್ಲಿ. ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ, ಮದುಮಗ ಸೇರಿದಂತೆ ಸಂಬಂಧಿಕರಿಗೆ, ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ? 10 ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲಾ ರೀತಿಯ ಹಬ್ಬಗಳ, ಮದುವೆ, ಶುಭ ಸಮಾರಂಭ ಸೇರಿದಂತೆ ಎಲ್ಲಾ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ. ಹಾಗಾದ್ರೆ ಚಿಂತೆ ಬಿಡಿ, ನಿಮ್ಮ ಕಲಬುರಗಿಯಲ್ಲಿ ಮೀರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ. ಇಲ್ಲಿ ಮಾನ್ಯವರ್, ಬ್ಲಾಕ್ ಬೆರಿ, ಜಾಕ್ ಅಂಡ್ ಜೋನ್ಸ್, ರೇರ್ ರ್ಯಾಬಿಟ್, ಸ್ಪೈಕರ್, ಇಂಡಿಯನ್ ಟೆರೈನ್, ಆರೋ, ಮುಫ್ತಿ, US ಪೋಲೋ ಸೇರಿದಂತೆ ಎಲ್ಲ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ. ಇನ್ನೊಂದು ವಿಶೇಷ ಏನೆಂದ್ರೆ, ಮದುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲ ರೀತಿಯ ಬಟ್ಟೆ, ಸೂಟ್, ಶೇರ್ವಾನಿ, ಜೋಧ್ಪುರಿ, ಬ್ಲೇಸರ್, ಪೇಟಾ, ಶೂಸ್ ಸೇರಿದಂತೆ ಎಲ್ಲ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ. ಮತ್ತ್ಯಾಕೆ ತಡ, ಹಿಂದೆ ಭೇಟಿ ನೀಡಿ. ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮೀರಾ ಮೆನ್ಸ್ ಅವೆನ್ಯೂ, ಲಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ, ತಿಮ್ಮಾಪುರಿಗೆ ಹೋಗುವ ರಸ್ತೆ, ಕಲಬುರಗಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9916745499.